ಇವತ್ತು ಸಾಯಂಕಾಲ ಫ್ರೆಂಡ್ ಒಬ್ಬ ಕಾಲ್ ಮಾಡಿ ದೇವಸ್ಥಾನ ದಾರಿ ಕಲಿಗಪ್ಪ ಅಂದ. ಅದಕ್ಕೆ ಒಂದು ಮಾವಿನಹಣ್ಣು ತಿಂತ ಸೀದಾ ಫ್ರೆಂಡ್ಸ್ ಇದ್ದಲ್ಲಿಗೆ ಬಂದೆ. ಹಾಗೆ ಫ್ರೆಂಡ್ ಬೈಕಲ್ಲೇ ಸೀದಾ ದೇವಸ್ಥಾನ ದಾರಿಕಲ್ ಬದಿಗೆ ಬಂದು ಹಾಗೆ ಫ್ರೆಂಡ್ ಅರಿಕಲ್ ಮೇಲೆ ಗಾಡಿ ಹರಿಸೋ ಅಂದ. ಹಾಗೆ ಅರಿಕಲ್ ಮೇಲೆ ಗಾಡಿ ಹರಿಸೋತ್ತಿಗೆ ಫಸ್ಟ್ ಟೈಮ್ ಸೀದಾ ಹಿಂದೆ ಕೆಳಗೆ ಬಂತು ಕಾಣಿ. ಹರ್ಸೋಕೆ ಇಲ್ಲ. ಆಮೇಲೆ ಇಳ್ಕೊಂಡು ಇನ್ನೊಂದ್ಸಲ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದ್ಸಲ ಹರಿಸ್ದೆ. ಹಾಗೆ ಇನ್ನೊಂದ್ಸಲ ಹರ್ಸೋಕ್ಕೂ ಸೀದಾ ಫುಲ್ ಅರಿಕಲ್ ಮೇಲೆ ಹತ್ಕಣಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಅರಿಕಲ್ ಮೇಲೆ ಹತ್ಕೊಂಡು ಅವ್ರ ಮೇಲೆ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ವೇದಿಕನು ಬಂದ. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ನಮ್ಮ ಶರತ್ತ ಗಾಚಿನ ಹಣ್ಣು ತಿಂತಿದ್ದ. ಹಾಗೆ ಅದನ್ನು ಒಂಚೂರು ತಿನ್ಕೊಂಡು ಆಮೇಲೆ ಕಂಡ್ರೆ ನಮ್ಮ ಶರತ್ತ ಗಾಡಿ ಬಿಡ್ಕೊಂಡಳಿ ಗೇರ್ ಹಾಯ್ಕೊಂಡೆ, ಗೇರಲ್ಲಿ ಇಟ್ಕೊಂಡೆ ಕಿಕ್ ಹೊಡಿತಿದ್ದ ಕಾಣಿ. ಗಾಡಿ ಮೂವತ್ತಿತ್ತು, ಅದಕ್ಕೆ ನೆಗೆಡ್ತು ಕಾಣಿ. ಹಾಗೆ ನಮ್ಮ ಶರತ್ ಎಂತೆಲ್ಲ ಮಾಡಿ ಕಷ್ಟಪಟ್ಟು ಗೇರನ್ನು ನ್ಯೂಟ್ರಲಿಗೆ ಹಾಯ್ಕೊಂಡು ಕಿಕ್ ಹೊಡಿ ಸ್ಟಾರ್ಟೇ ಮಾಡಿಬಿಟ್ಟ ಕಾಣಿ. ಸ್ಟಾರ್ಟ್ ಮಾಡ್ರೆ ಮೇಲೆ ಗೇರಿಗೆ ಹಾಯ್ಕೊಂಡು ಕ್ಲಚ್ ಬಿಟ್ಟು ಎಕ್ಸ್ಲೇಟ್ರ್ ಕೊಡೋಕ್ಕೆ ಹೆದರ್ಕಂತಿದ್ದ ಕಾಣಿ. ಹಾಗೆ ನಮ್ಮ ಸುವಾನ ಕಾಡಿಕೆ ಗಾಡಿನ ಇದು ಕ್ಲಚ್ ಬಿಡೋಕೆ ಹೇಳಿ ದೂಡಿ ಬಿಟ್ಟ ಕಾಣಿ. ಆಮೇಲೆ ನಮ್ಮ ಶರತ್ತ ಫುಲ್ ಹುಲಿ ಕಾಣಾಗೆ ಗಾಡಿ ಬಿಟ್ಕೋ ಅದ. ಹಾಗೆ ನಮ್ಮ ಶರತ್ತ ಫೈನಲಿ ಗಾಡಿನ ಕಲ್ತು ಬಿಟ್ಟವನೇ. ಅದಕ್ಕೆ ಅವನಿಗೆ ಎಲ್ಲರೂ ಕೂಡ ಗಾಡಿ ಕಲ್ತದಕ್ಕೆ ಕಂಗ್ರ್ಯಾಚುಲೇಷನ್ ಅಂದೇಳಿ ಕಮೆಂಟ್ ಒಂದು ಹಾಕಿ ಬಿಡಿಕ ಅವನಿಗೊಂದು ಖುಷಿಯಲ್ಲಿ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.